ಜಾಗದಲ್ಲಿ ಒಂದು ರಾಜಕೀಯ ಪಕ್ಷದ ಭಾರತೀಯ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಇವತ್ತು ಶಂಕುಸ್ಥಾಪನೆಗಾಗಿ ಸಚಿವರು ರಾಜ್ಯದ ನಾಯಕರು ಬರ್ತಾ ಇದ್ದಾರೆ. ನಿಜವಾಗ್ಲೂ ಮಗು ಬರ್ತಾ ಇದೆ. ಸಾರ್ವಜನಿಕರ ಸ್ಥಳದಲ್ಲಿ ಇವತ್ತು ಒಂದು ಪಕ್ಷದ ಕಚೇರಿಯನ್ನ ಶಂಕುಸ್ಥಾಪನೆ ಮಾಡಲಿಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ ನಮಗೆ ನಗು ಬರ್ತಾ ಇದೆ. ನಮ್ದು ಒಂದು ರಾಷ್ಟ್ರೀಯ ಪಕ್ಷ. ಹೇಳಿ ಎಲ್ಲಾದ್ರೂ ನಮ್ಮ ಪಕ್ಷ ಸಾರ್ವಜನಿಕರ ಆಸ್ತಿಯನ್ನ ಕಬಳಿಸಿದೆಯಾ ಅಂತ? ನಿಮಗೆ ಅಷ್ಟು ಗತಿ ಬರೆದಿದೆ ಅಂತ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ಸಿಗೆ. ಆದ್ರೂ ಕೂಡ ಕಾನೂನಾತ್ಮಕವಾಗಿ ನಾವು ಇವತ್ತು ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಕುಂದಾಪುರದ ಜನ ಎಷ್ಟು ನಿಷ್ಠಾವಂತರು ಅನ್ನೋದನ್ನ ಇಲ್ಲಿನ ಅಧಿಕಾರಿಗಳು, ಇದು ತಾಲೂಕು ಕಚೇರಿ ಇರ್ಬೋದು, ಪುರಸಭೆ ಅಧಿಕಾರಿಗಳು ಸ್ವಲ್ಪ ಯೋಚನೆ ಮಾಡ್ಬೇಕು. ಇವತ್ತು ನಾವಿವತ್ತು ಬರೀ ಕಾಂಗ್ರೆಸ್ ಅನ್ನ ತೆಗಿಲಿಕ್ಕೆ ಬಂದಿಲ್ಲ. ಇಲ್ಲಿ ಅಧಿಕಾರಿಗಳು ಕೂಡ ಸ್ವಲ್ಪ ಎಚ್ಚೆತ್ಕೊಳ್ಬೇಕನ್ನೋದು ನಿಮ್ಗೆ ಗೊತ್ತಿರಬೇಕು. ನೀವು ಬಂದವರು ಕೇವಲ 5 ವರ್ಷ ಇಲ್ಲಿ ಹೋಗ್ತೀರಿ. ನಾವು ಇಡೀ ಕುಂದಾಪುರದಲ್ಲಿ ಬದುಕಿ ಸಾಯುವಂತವು ಯೋಚನೆ ಮಾಡಿದ್ದೀರ ನೀವೇನಾದ್ರು? ನೀವು ಯೋಚನೆ ಮಾಡ್ಬೇಕಿತ್ತಲ್ಲ. ಹಿಂದೆ ಕೇಳ್ತೀವಿ ನಾವು. ಹಿಂದಿನ ಶಾಸಕರು ಆಲ್ರೆಡಿ ಶ್ರೀನಿವಾಸ್ ಶೆಟ್ಟಿ ಇರ್ಬೇಕಿದ್ರೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಇತ್ತು, ಕುಂದಾಪುರದಲ್ಲಿ ಇತ್ತು. ನಾವು ಕೂಡ ಕೇಳಬಹುದಿತ್ತು, ನಮ್ಮ ಕಚೇರಿ ಮಾಡಲಿಕ್ಕೆ ಒಂದು ಸ್ಥಳಾವಕಾಶ ಬೇಕು. ನಾವು ಕೂಡ ಗುರುತು ಮಾಡಿದ್ವಿ. ಆದ್ರೆ ಶ್ರೀನಿವಾಸ್ ಶೆಟ್ಟಿ ಹತ್ರ ಹೋಗ್ಲಿಕ್ಕೆ ನಮಗೆ ಭಯ ಇತ್ತು. ಯಾಕೆ? ಅವರು ಜನಸಾಮಾನ್ಯರಲ್ಲಿ ಎಲ್ಲರಿಗೂ ಸಾಮರಸ್ಯವನ್ನು ಕೊಟ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕಿದವರು. ನಮ್ಗೆ ಭಾರತೀಯ ಜನತಾ ಪಕ್ಷದವರಲ್ಲಿ ಅವ್ರಿಗೆ ಕೇಳಲಿಕ್ಕೆ ನಮ್ಗಂತ ಮುಜುಗರ ಇತ್ತು, ಭಯ ಇತ್ತು. ಇವತ್ತು ನಿಮಗೆ ಯಾವುದೇ ನಾಚಿಕೆ ಇಲ್ಲದೆ, ಯಾರನ್ನು ಗಮನಕ್ಕೆ ತೆಗೆದುಕೊಳ್ಳದೆ, ಒಬ್ಬರು ಶಾಸಕರಿದ್ದಾರೆ ಈ ತಾಲೂಕಲ್ಲಿ, ಅವರ ಗಮನಕ್ಕೆ ಬರದೆ ನೀವೊಂದು ಕಟ್ಟಡಕ್ಕೆ, ಕಾಂಗ್ರೆಸ್ ಪಕ್ಷ ಕಟ್ಟಡಕ್ಕೆ ಪರವಾನಗಿ ಕೊಡ್ತೀರಂತ ಹೇಳಿದ್ರೆ ನಾವು ಎಂತ ಹೇಳಬೇಕು ನಿಮ್ಮ ಜನ್ಮಕ್ಕೆ? ನಮಗೆ ನಾಚಿಕೆ ಆಗ್ತಾ ಇದೆ ಇವತ್ತು ಬಂಧುಗಳು. ಆದ್ರಿಂದ ಹಿಂದೆ ನಾವು ಆ ಜಾಗವನ್ನ ಪಾಪ ಬಡವರು, ಸಣ್ಣ 60-70 ರಿಕ್ಷಾ ವಾಹನ ಚಾಲಕರು ಅಲ್ಲಿ ಸಣ್ಣದಾಗಿ ನಿಲ್ದಾಣವನ್ನ, ಗೂಡ್ ರಿಕ್ಷಾ ನಿಲ್ದಾಣವನ್ನ ಮಾಡಿಕೊಂಡಿದ್ರು. 30 ವರ್ಷದ ಹಿಂದೆ ದುಡಿಯುವಂತ ರಿಕ್ಷಾ ಚಾಲಕರು, ಗೂಡ್ ರಿಕ್ಷಾ ಚಾಲಕರು ತಮ್ಮ ಸಂಸಾರವನ್ನು ಅದರಿಂದಲೇ ಹೊರಿತಾ ಇದ್ರು. ಆದ್ರೆ ಅವ್ರು ಕೇಳಿ ಎಷ್ಟು ವರ್ಷ ಆಯ್ತು? 30 ವರ್ಷದಿಂದ ಅಲ್ಲಿ ಒಂದು ರಿಕ್ಷಾ ನಿಲ್ದಾಣ ಮಾಡಿ ಅಂತ ಬೇಡ್ಕೊಂಡ್ರಿ, ಕಾಲಿಗೆ ಬಿದ್ವಿ, ಮನವಿ ಕೊಟ್ರಿ. ನೀವೇನ್ ಮಾಡಿದ್ರಿ? ಒಂದು ಜನರಿಗೂ ಗೊತ್ತಿಲ್ಲದಂತೆ ಕಾಂಗ್ರೆಸ್ ಕಚೇರಿಯನ್ನು ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೀರಾ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಏನಾದ್ರೂ ಜನರ ಗಮನಕ್ಕೆ ತಂದಿದ್ದೀರಿ? ಇವತ್ತು ನಾವಿತ್ತು ಯೋಚನೆ ಮಾಡಬೇಕಿದ್ದೇವೆ. ಎಲ್ಲ ಅಧಿಕಾರಿಗಳನ್ನ ಇವತ್ತು ಕೇಳ್ತಾ ಇದ್ದೇನೆ, ನಿಮಗೆ ಮಾನ ಮರ್ಯಾದೆ ಇದ್ದಿದ್ದು ಹೋದಾದ್ರೆ ಅದನ್ನ ಈ ಕೂಡಲೇ ನಿರ್ಬಂಧ ಮಾಡ್ಬೇಕು. ನೀವು ಮುಂದಿನ ಬಹುದೊಡ್ಡ ಹೋರಾಟಕ್ಕೆ ನೀವು ಅಡಿ ಮಾಡಿ ಕೊಡ್ತಾ ಇರ್ತೀರಿ ಅನ್ನತಕ್ಕಂಥ ಎಚ್ಚರಿಕೆಯನ್ನ ಭಾರತೀಯ ಜನತಾ ಪಾರ್ಟಿ ಕುಂದಾಪುರ ಮಂಡಲದ ಪರವಾಗಿ ನಿಮಗೆ ಕೊಡ್ತಾ ಇದ್ದೇವೆ. ಯಾರ್ದಾದ್ರೂ ಗಮನಕ್ಕೆ ತಂದಿದ್ದೀರಾ? ಬೇಡ. ಶಾಸಕರಿದ್ದಾರೆ, ಪುರಸಭಾ ಅಧ್ಯಕ್ಷರಾಗಿದ್ರು, ಪುರಸಭಾ ಮೆಂಬರ್ಸ್ ಇದ್ರು, ಯಾರಿಗಾದ್ರೂ ತಂದಿದ್ರಾ? ಬಡ ಮಕ್ಕಳ ಮೇಲೆ ಹೊಟ್ಟೆಗೆ ಕಲ್ಲು ಹೊಡಿತಾ ಇದ್ರಿ. ಇವತ್ತು 30 ವರ್ಷದಿಂದ ಬೇಡಿಕೆ ಇಟ್ಟಿದ್ದೀವಿ, ಅಲ್ಲೊಂದು ನಿಲ್ದಾಣವನ್ನು ಮಾಡಬೇಕು, ಆಟೋ ನಿಲ್ದಾಣವನ್ನು ಮಾಡಬೇಕು, ಗೂಡ್ ರಿಕ್ಷಾ ನಿಲ್ದಾಣವನ್ನು ಮಾಡ್ಬೇಕಂತ. ಅದೇ ಬಿಡ್ರಿ, ನಾವು ಕುಂದಾಪುರಕ್ಕೆ ಫೈರ್ ಆಫೀಸ್ ಮಾಡ್ಬೇಕಂತ ಜಾಗವನ್ನ ಗುರ್ತು ಮಾಡಿದ್ವಿ. ಅದೇ ಕೂಡ ಆಗಿತ್ತು, ಗೊತ್ತಿರ್ಬೇಕಿದು. ಫೈರ್ ಇಂಜಿನ್ ಅನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು. ಇವತ್ತು ಎಲ್ಲಿ ಹಾಕಿದ್ರಿ? ಕೋಣಿಯಲ್ಲಿ ಹಾಕಿದ್ರಿ. ಇಲ್ಲಿ ಬೆಂಕಿ ಬಿದ್ದರೆ ಇಲ್ಲಿ ಬರುವಾಗ ಅರ್ಧ ಗಂಟೆ ಆಗುತ್ತೆ. ನಿಮ್ಗೆ ಏನಾದ್ರೂ ತಲೆಯಲ್ಲಿ ಬುದ್ಧಿ ಇದೆಯಾ? ಯೋಚನೆ ಮಾಡ್ಬೇಕಿತ್ತು. ಅವತ್ತೇ ಫೈರ್ನವರಿಗೆ ಜಾಗ ಕೊಡ್ಬೇಕಿತ್ತಲ್ಲಿ. ಹೋಗ್ಲಿ, ಅದು ಗೊತ್ತಿಲ್ಲ. ಅದು ಇವತ್ತೇನ್ ಮಾಡ್ತಾ ಇದ್ರಿ? ಏನ್ ತುಂಬ್ತಾ ಇದ್ರಿ ನೀವು? ಕುಂದಾಪುರ ಜನ ದಡ್ಡರೆಲ್ಲ ನೆನ್ಪಿಟ್ಕೊಳ್ಬೇಕು ನೀವು ಇವತ್ತು. ಎಲ್ಲವೇ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ. ಆಗ್ಲಿಕ್ಕೆ ನಾವು ಅಲ್ಲೇ ಪ್ರತಿಭಟನೆ ಮಾಡ್ಬೇಕಂತ ಇದ್ವಿ. ನಿಮ್ಮ ಸರ್ಕಾರ ಇದೆ, ನಮಗೆ ಭಯ ಇಲ್ಲ. ಆದ್ರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನ ಈ ಹೋರಾಟ ಇಲ್ಲಿಗೆ ನಿಲ್ಬೇಕು. ನಮ್ದು ಮುಂದುವರಿಸಿದ್ದೇವಾದ್ರೆ ಖಂಡಿತವಾಗಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ.